ನಮಸ್ಕಾರ. ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಪುಳಿಯೋಗರೆ ಪುಡಿ ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ರೆಡಿಮೇಡ್ ಪುಳಿಯೋಗರೆ ಪುಡಿನ ತಂದು ಯೂಸ್ ಮಾಡ್ತೀವಿ, ಅಥವಾ ಪುಳಿಯೋಗರೆ ಗೊಜ್ಜನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡು ಪುಳಿಯೋಗರೆ ಮಾಡ್ತಾ ಇರ್ತೀವಿ. ಆದರೆ ರೆಡಿಮೇಡ್ ಪುಳಿಯೋಗರೆ ಪುಡಿಗಿಂತ ಮನೆಯಲ್ಲಿ ತಯಾರಿಸಿದಂತಹ ಪುಳಿಯೋಗರೆ ಪುಡಿ ತುಂಬಾ ರುಚಿಯಾಗಿರುತ್ತೆ. ಅಂತಹ ಪರ್ಫೆಕ್ಟಾಗಿ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 200 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ತಗೊಂಡು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕೆ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಈ ಹುಣಸೆ ಹಣ್ಣನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಹುಣಸೆ ಹಣ್ಣನ್ನು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಹುಣಸೆ ಹಣ್ಣನ್ನು ಆಲ್ರೆಡಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಟಿದ್ದೆ. ಅದನ್ನು ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿದಾಗ ಈ ಹುಣಸೆ ಹಣ್ಣು ಏನಾಗುತ್ತೆ ಅಂದರೆ ಫಸ್ಟು ಸಾಫ್ಟ್ ಆಗುತ್ತೆ. ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದಮೇಲೆ ಅದು ಗರಿ ಗರಿಯಾಗಿ ಬರುತ್ತೆ. ಆಗ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಪೌಡರ್ ಆಗುತ್ತೆ. ನಾನಿಲ್ಲಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಆದರೂ ಪರವಾಗಿಲ್ಲ. ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಖಂಡಿತ ನಿಮಗೂ ಕೂಡ ಈ ಪುಳಿಯೋಗರೆ ಪುಡಿ ಮಾಡೋವಂಥ ವಿಧಾನ ಇಷ್ಟ ಆಗುತ್ತೆ. ನಾನಿಲ್ಲಿ ತುಂಬ ಪದಾರ್ಥಗಳನ್ನು ಬಳಸಿದ್ದೀನಿ. ಈ ಪದಾರ್ಥಗಳನ್ನು ನಾನು ಸಪ್ರೇಟು ಫ್ರೈ ಮಾಡ್ಕೋಬೇಕು. ಮೊದಲನೇದಾಗಿ ಹುಣಸೆ ಹಣ್ಣು ಈಗ ಫ್ರೈ ಆಗಿದೆ. ಅದನ್ನು ಸಪ್ರೇಟ್ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಟಿದ್ದೀನಿ. ಹಾಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಬೌಲಲ್ಲಿ ನಾನು 1 ಬೌಲ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ 1 ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಬೌಲಲ್ಲಿ ಮೆಷರ್ ಮಾಡಿ ತೊಗೊಂಡಿರೋವಂಥದ್ದು. ನಾನು ಅದೇ ಬೌಲಲ್ಲಿ ಯಾವ್ಯಾವುದೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂತ ನೀವು ಮುಂದೆ ನೋಡ್ತೀರಾ. ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ. ಈಗ ಇಲ್ಲಿ 1 ಬೌಲಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು 2 ರಿಂದ 3 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು. ಹೊಂಬಣ್ಣಕ್ಕೆ ಬರೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಆಲ್ಮೋಸ್ಟ್ ನಾನು 4 ರಿಂದ 5 ನಿಮಿಷ ಫ್ರೈ ಮಾಡಿದ್ದೆ. ಇದೊಂದು 2 ನಿಮಿಷ ಸಾಕಾಗುತ್ತೆ. 2 ರಿಂದ 3 ನಿಮಿಷ ಆದರೆ ಸಾಕಾಗುತ್ತೆ. ಈಗ ಸ್ವಲ್ಪನೇ ಬಣ್ಣ ಚೇಂಜ್ ಆಗ್ತಾ ಇದೆ. ಇದು ನಾನು ಏನು ಅಳತೆಗಳನ್ನ ಹೇಳಿದ್ದೀನಿ ಅದೇ ಅಳತೆನಲ್ಲಿ ನೀವು ತಗೋಬೇಕಾಗುತ್ತೆ. ಅಳತೆ ಮಾತ್ರ ವೇರಿ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡ್ಬೋದು, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ನಾನು ಸಪ್ರೇಟ್ ಒಂದು ತಟ್ಟೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 100 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಅದನ್ನು 1 ಬ್ಯಾಡಗಿ ಮೆಣಸಿನ್ಕಾಯಿನ 3 ಪೀಸ್ ಆಗೋ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಘಾಟು ಬರುತ್ತೆ ಅಲ್ವಾ, ಹಾಗಾಗಿ ಕಕ್ಕಲಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಒಂದು 2 ಸ್ಪೂನ್ ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದ್ರ ಘಾಟೇನು ಬರೋದಿಲ್ಲ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರಬೇಕು. ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಪೌಡರ್ ಮಾಡೋ ವಿಧಾನ ಸ್ವಲ್ಪ ಲೆಂತಿ ಪ್ರೋಸೆಸ್ ಆದರೂ ಕೂಡ ಒಂದಿನ ಸ್ವಲ್ಪ ಟ್ರೈ ಮಾಡಿ ಮಾಡ್ಕೊಂಬಿಟ್ರೆ ತುಂಬ ದಿನಗಳ ಕಾಲ ನಾವು ಈ ಪೌಡರ್ನ ಬಳಸ್ಬೋದು. ಹಾಗೆ ನಾವು ತುಂಬ ತಿಂಗಳುಗಳ ಕಾಲನೇ ಸ್ಟೋರ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಪೌಡರು. ನೋಡ್ತಾ ಇರ್ಬೋದು, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು ಇದನ್ನು ಕೂಡ ಸಪ್ರೇಟು ಒಂದು ತಟ್ಟೆಗೆ ಹಾಕಿ ಇಡ್ತಾ ಇದ್ದೀನಿ.
ಈಗ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 15ರಿಂದ 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ನೀವು ಬಳಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 15ರಿಂದ 20 ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ. ಇದನ್ನು ಕೂಡ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋವಂಥ ತಟ್ಟೆಗೆ ಹಾಕಿ ನಾನು ಇಟ್ಕೋತಾ ಇದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಗುಂಟೂರು ಮೆಣಸಿನ್ಕಾಯಿ ಅಂದರೆ ತುಂಬ ಏನು ಅಷ್ಟೊಂದು ಖಾರ ಇರಲಿಲ್ಲ. ಇದು ನಮ್ಮನೇದೇ ಮೆಣಸಿನ್ಕಾಯಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 22-23 ತೊಗೊಂಡಿದ್ದೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಅದೇ ಬೌಲಲ್ಲಿ ಮೊದಲೇನು ತೋರಿಸಿದ್ದೆ ಅದೇ ಬೌಲಲ್ಲಿ ಅಳತೆ ಮಾಡಿಕೊಂಡು 1 ಬೌಲಷ್ಟು ಜೀರಿಗೆ ಹಾಗೆ 2 ಬೌಲಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದನ್ನು ಕೂಡ 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಫ್ರೈ ಆಗೋದು ಬೇಡ. ಕಲರ್ ಚೇಂಜ್ ಆಗಬೇಕು ಆ ಥರ ಏನು ಕಂಡೀಷನ್ಸ್ ಇಲ್ಲ. ಒಂದು 2ರಿಂದ 3 ನಿಮಿಷ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ನಾನು ಸಪ್ರೇಟ್ ಒಂದು ಬೌಲಿಗೆ ಹಾಕಿ ಎತ್ತಿಡ್ತೀನಿ. ಹಾಗೆ ಫ್ರೈ ಮಾಡ್ಕೊಂಡಿರೋ ಪದಾರ್ಥ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಸಪ್ರೇಟೇ ಎತ್ತಿಡ್ತೀನಿ. ಯಾಕಂದರೆ ಒಂದೊಂದು ಪದಾರ್ಥನೂ ಅದು ಪೌಡರ್ ಆಗೋದಕ್ಕೆ ಬೇರೆ ಬೇರೆ ಟೈಮ್ ತೊಗೊಳುತ್ತೆ. ನಾವು ಒಟ್ಟಿಗೆ ಹಾಕಿ ಪೌಡರ್ ಮಾಡಿದಾಗ ಕೆಲವೊಂದು ಪದಾರ್ಥ ಕರೆಕ್ಟಾಗಿ ಪೌಡರ್ ಆಗುತ್ತೆ, ಇನ್ನು ಕೆಲವೊಂದು ಐಟಮ್ಸು ಕರೆಕ್ಟಾಗಿ ಪೌಡರ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಜೀರಿಗೆ ಮತ್ತು ಧನಿಯಾನು ಕೂಡ ಸಪ್ರೇಟು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಹಾಕಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಣಸನ್ನು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕಡಿಮೆ ಉರಿನಲ್ಲೇ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಸಿಡಿತಾ ಇರುತ್ತೆ ಸಾಸಿವೆ. ಹಾಗಾಗಿ ನಿಧಾನಕ್ಕೆ ಕಡಿಮೆ ಉರಿನಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟಾದರೆ ಸಾಕು. ನೋಡ್ತಾ ಇರ್ಬೋದು ಸಿಡಿತಾ ಇದೆ. ಈಗ ಸ್ವಲ್ಪ ಕಲರು ಚೇಂಜ್ ಆಗಿದೆ ಮೆಂತ್ಯ, ಇಷ್ಟ ಆದರೆ ಸಾಕಾಗುತ್ತೆ. ಈ ಒಂದು ಫ್ರೈ ಮಾಡಿರೋ ಮಿಶ್ರಣನ ನಾನು ಮೆಣಸಿನ್ಕಾಯಿ ಹಾಕಿದ್ದೆ ಅಲ್ವಾ, ಬ್ಯಾಡಗಿ ಮೆಣಸಿನ್ಕಾಯಿ, ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ನಾನು ಒಂದು ಅರ್ಧ ಬೌಲಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಕರಿಬೇವು ಸೊಪ್ಪು ಗರಿ ಗರಿ ಆಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟ್ ಆಗಿದೆ. ಇದು ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ಆಗಿದೆ. ಇದನ್ನು ಕೂಡ ನಾನು ಮೆಣಸಿನ್ಕಾಯಿ ಏನಿತ್ತು ಅದೇ ತಟ್ಟೆಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಈಗ ಸೇಮ್ ಬೌಲಲ್ಲಿ 1 ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಳ್ಳನ್ನು ನಾವು 3ರಿಂದ 4 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಊದ್ಕೊಳ್ಳುತ್ತೆ. ಎಳ್ಳು ಊದ್ಕೊಂಡು ಸ್ವಲ್ಪ ಹೊಗೆ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಪ್ಪೆಳ್ಳಾಗಿರೋದ್ರಿಂದ ಅಷ್ಟು ಕಲರ್ ಚೇಂಜ್ ಆಗೋದೇನು ಕಾಣಿಸಲ್ಲ. ಹಾಗಾಗಿ ನೋಡಿಕೊಂಡು ಒಂದು 4 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದಾಗಿದೆ. ಇದನ್ನು ಮತ್ತೆ ಸಪ್ರೇಟ್ ಒಂದು ತಟ್ಟೆಗೆ ಹಾಕಿ ಎತ್ತಿಡ್ತೀನಿ. ಹಾಗೆ ಈಗ ನಾನು ಪ್ಯಾನಿಗೆ ಒಂದು 2 ಕೊಬ್ಬರಿನ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊಬ್ಬರಿ ಚೂರುಗಳನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಹೊಂಬಣ್ಣ ಬರಬೇಕು. ಹೊಂಬಣ್ಣ ಬರೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಇದು ಸೀದೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಷ್ಟು ಕಲರ್ ಬರಬೇಕಿದು.
ಯಾಕಂದರೆ ನಾವು ತುಂಬ ದಿನ ಇಡ್ತಿದ್ದೀವಿ ಅಲ್ವಾ, ಹಾಗಾಗಿ ಇದು ಹಾಳಾಗಬಾರ್ದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ಕೂಡ ನಾನು ಸಪ್ರೇಟ್ ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ನಾನು ಒಂದು ಬೌಲಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಕೂಡ ನಾನು ಚೆನ್ನಾಗಿ ಅದರಲ್ಲಿರೋ ನೀರಿನಂಶ ಕಂಪ್ಲೀಟಾಗಿ ಹೋಗೋವರೆಗೆ ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ದಪ್ಪಕ್ಕೆ ಉದ್ದ ಇದ್ದರೂ ತೊಂದರೆ ಇಲ್ಲ, ಆಗಿನ್ನ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ಆಲ್ಮೋಸ್ಟ್ ನೀರಿನಂಶ ಹೋಗಿದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟ್ ಎತ್ತಿಟ್ಕೊಬೇಕಾಗತ್ತೆ. ಈಗ ಫ್ರೈ ಮಾಡಿರೋದೆಲ್ಲ ಕಂಪ್ಲೀಟ್ ಆಗಿದೆ. ಮೊದಲನೇದಾಗಿ ಹುಣಸೆ ಹಣ್ಣು ತುಂಬ ಗಟ್ಟಿಯಾಗಿದೆ ಈಗ ಎಲ್ಲನೂ ಫ್ರೈ ಆಗಿರೋದ್ರಿಂದ. ಹಾಗೆ ಸಪ್ರೇಟು ನಾನು ಜೀರಿಗೆ ಮತ್ತು ಧನಿಯಾನ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಹಾಗೆ ಎಳ್ಳು, ಕಪ್ಪು ಎಳ್ಳು ಕೂಡ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಜೊತೆ ಏನು ಫ್ರೈ ಮಾಡಿ ಹಾಕಿದ್ದೆ ಅದೆಲ್ಲ ಸಪ್ರೇಟ್ ಇದೆ. ಹಾಗೆ ಕೊಬ್ಬರಿ ಚೂರುಗಳು ಕೂಡ, ಅದನ್ನು ಕೂಡ ನಾನು ಸಪ್ರೇಟ್ ಪ್ಯಾನಲ್ಲೇ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾನು ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಸ್ವಲ್ಪ ಹಾಕಿ ಪೌಡರ್ ಮಾಡಿದ್ದೆ. ಈಗ ಉಳಿದಿರೋ ಅಂಥ ಮೆಣಸಿನ್ಕಾಯಿನೂ ಕೂಡ ನಾನು ಅದಕ್ಕೆ ಸೇರಿಸಿ ಪೌಡರ್ ಮಾಡ್ಕೋತೀನಿ. ಒಟ್ಟಿಗೆ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಪೌಡರ್ ಮಾಡ್ಕೋತಿದ್ದೀನಿ. ಕರೆಕ್ಟಾಗಿ ಪೌಡರ್ ಆಗ್ತಿಲ್ಲ ಅಂದರೆ ಅದನ್ನು ಉಲ್ಟಾ ಸ್ವಿಚ್ ಆನ್ ಮಾಡಿ ಆಫ್ ಮಾಡಿ ಮಾಡಿದ್ರೆ ಅದು ನೀಟಾಗಿ ಪೌಡರ್ ಆಗುತ್ತೆ. ಈಗ ಆಗಿದೆ, ನೋಡ್ತಾ ಇರ್ಬೋದು. ಫೈನ್ ಪೌಡರ್ ಮಾಡ್ಕೋಬೇಕು. ಪೌಡರ್ ಆಗಿದೆ. ನಾನು ಇದನ್ನು ಒಂದು ದೊಡ್ಡ ಬೌಲಿಗೆ ಇದನ್ನು ಹಾಕಿ ಇಟ್ಕೋತೀನಿ. ಈಗ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಏನು ಸಪ್ರೇಟ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಪೌಡರ್ ಮಾಡ್ಕೋತೀನಿ. ಈಗ ಆಗಿದೆ ಪೌಡರು. ಇದನ್ನು ಕೂಡ ನಾನು ಅದೇ ಬೌಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನೀಟಾಗಿ ಪೌಡರ್ ಆಗಿದೆ. ಸೇಮ್ ಬೌಲಿಗೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ನಾನು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗಿರುತ್ತೆ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ. ಪೌಡರ್ಸ್ ಕೂಡ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಈಗ ಇದನ್ನು ಪೌಡರ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ನೀಟಾಗಿ ಪೌಡರ್ ಆಗಿದೆ. ಇದು ಸ್ವಲ್ಪನೂ ತೇವಾಂಶ ಇಲ್ಲ. ಈಗ ಇದನ್ನು ಕೂಡ ಸೇಮ್ ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ. ಈಗ ಧನಿಯಾ ಮತ್ತು ಜೀರಿಗೆನ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಆಗಿದೆ. ಎಲ್ಲನೂ ಫೈನ್ ಪೌಡರ್ ಮಾಡ್ಕೋಬೇಕು. ಈಗ ಆಗಿದೆ ಇದು. ಇದನ್ನು ಕೂಡ ಅದೇ ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ನಾನು ಎಳ್ಳು ತಗೊಂಡಿದ್ದೀನಿ. ಎಳ್ಳನ್ನು ಕೂಡ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ.
ಎಳ್ಳು ಸ್ವಲ್ಪ ಹಿಟ್ಟಿಟ್ಟು ಥರ ಆಗುತ್ತೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ನಾವು ಆಲ್ರೆಡಿ ಏನು ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಸ್ಪೂನಲ್ಲಿ ಒಂದು 4-5 ಸ್ಪೂನಷ್ಟು ಈ ಎಳ್ಳು ಜೊತೆ ಹಾಕ್ಕೊಂಡು ಮತ್ತೆ ಒಂದು 2 ರೌಂಡ್ ರುಬ್ಕೊಂಡ್ರೆ ಆಗ ಅದು ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಅದು ನೀಟಾಗಿ ಪೌಡರ್ ಆಗಿದೆ. ಇದನ್ನು ಕೂಡ ನಾನು ಸೇಮ್ ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ರುಬ್ಬಿರೋವಂಥ ಪೌಡರೆಲ್ಲ ಒಂದು ಕಡೆ ಹಾಕಿ ಸೇರಿಸಿ ಇಟ್ಕೊಂಡಿದ್ದೀನಿ. ಅದು ಸಪ್ರೇಟ್ ಇಡ್ತೀನಿ. ಈಗ ನಾನು ಕೊಬ್ಬರಿನ ಹಾಕ್ಕೊಂಡು ಪೌಡರ್ ಮಾಡ್ಕೋತೀನಿ. ಈಗ ಪೌಡರ್ ಆಗಿದೆ ಕೊಬ್ಬರಿ. ನೋಡಿ, ಈ ಥರ ಫೈನ್ ಆಗಬೇಕು ಅಂತಿಲ್ಲ, ಈ ಥರಿಯಾಗಿ ರುಬ್ಕೋಬೇಕು. ನಾನು ಅದು ಸಪ್ರೇಟ್ ಇಟ್ಟೆ. ಈ ಮಿಶ್ರಣದ ಜೊತೆ ಹಾಕ್ತಾ ಇಲ್ಲ ನಾನು ಅದನ್ನು. ಏನೆಲ್ಲ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ, ಫೈನ್ ಪೌಡರು, ಇದನ್ನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಹೊಂದ್ಕೋಬೇಕು ಪೌಡರು, ಅಲ್ಲಿವರೆಗೆ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಮೊಬೈಲಲ್ಲಿ ಕಲರ್ಸ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀಟಾಗಿ ಬಂದಿದೆ. ಈಗ ನಾನು ಬಾಣಲಿ ಇಟ್ಕೋತಾ ಇದ್ದೀನಿ, ಒಗ್ಗರಣೆ ಮಾಡ್ಕೊತೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ರಿಫೈನ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ 1 ಬೌಲಷ್ಟು ನಾನು ಇಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನಿಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ, ನಿಮಗೆ ಎಷ್ಟು ಕಡಲೆ ಬೀಜ ಇರಬೇಕು ಪೌಡರಲ್ಲಿ ಅನಿಸುತ್ತೆ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಬೌಲಷ್ಟು ಹಾಕಿ ಅದು ಹೊಂಬಣ್ಣ ಬರೋವರೆಗೆ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಾಗಿದೆ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಸಪ್ರೇಟ್ ಒಂದು ಬೌಲಿಗೆ ಹಾಕಿ ಎತ್ತಿಡ್ತೀನಿ. ಲಾಸ್ಟಲ್ಲಿ ಇದನ್ನು ಪುಡಿ ಜೊತೆ, ಪುಳಿಯೋಗರೆ ಪೌಡರ್ ಜೊತೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ನಾನು ಇದನ್ನು ಸಪ್ರೇಟ್ ಬೌಲಿಗೆ ಹಾಕಿ ಎತ್ತಿಟ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದೀನಿ ಉರಿನ. ಸಾಸಿವೆ ಸಿಡಿತಾ ಇದ್ದಂಗೆ ನಾನಿಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೊಂದು ಅರ್ಧ ಬೌಲಷ್ಟು ಕಡಲೆಬೇಳೆನ ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಹೆಸರುಬೇಳೆನ ಹಾಕಿದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕು ನಾವು. ಇಲ್ಲಿ ನಾನು ಒಂದು 6-7 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ. ಇದಿಷ್ಟನ್ನು ಈಗ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇನ್ನೂ ಸ್ವಲ್ಪ ಕಲರ್ ಬರಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಈಗ ನೋಡ್ತಾ ಇರ್ಬೋದು, ಈಗ ಇದು ಹೊಂಬಣ್ಣಕ್ಕೆ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಏನು ನಾವು ಪೌಡರ್ ಎಲ್ಲ ಮಾಡಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಆ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ
ಕಂಪ್ಲೀಟಾಗಿ ಸಿಮ್ಮಲ್ಲಿದೆ ಸ್ಟವ್ವು. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಹುರಿದಿಟ್ಕೊಂಡಿದ್ವಲ್ವ ಕಡಲೆ ಬೀಜ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಇಂಗನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದಂತಹ ಕ್ಯಾರೆಟು ಹಾಗೆ ತರಿಯಾಗಿ ರುಬ್ಬಿಟ್ಕೊಂಡಿರೋಂತಹ ಕೊಬ್ಬರಿ ತುರಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಪೌಡರ್ ರೆಡಿಯಾಗಿದೆ. ಬಟ್ ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಕ್ಲಾರಿಟಿ ಇಲ್ಲ, ಹಾಗಾಗಿ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಪೌಡರು. ಈಗ ನಾನು ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ. ಈಗ ನಾನು ಈ ಒಂದು ಪೌಡರಿಗೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಲ್ಲ 3 ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸಬೇಕು. ನೋಡ್ತಾ ಇರ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸಿದ್ದೀನಿ ನಾನು. ಈಗ ಇದಾಗಿದೆ. ನಾನೀಗ ಮತ್ತೆ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಈ ಎಳ್ಳನ್ನು ನಾನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಆದಮೇಲೆ ಅದನ್ನು ಕೂಡ ಈ ಒಂದು ಪೌಡರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಪೌಡರ್ ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ಇದನ್ನು ನಾವು ವರ್ಷಗಟ್ಟಲೆ ಇಟ್ಕೊಂಡು ಯೂಸ್ ಮಾಡ್ಬೋದು. 1 ವರ್ಷ ಇಟ್ಟರೂ ಏನೂ ಪ್ರಾಬ್ಲಮ್ ಆಗಲ್ಲ, ಏನೂ ಹಾಳಾಗಲ್ಲ ಪೌಡರು. ನಾನು ಕೂಡ ಇದನ್ನು ಆಲ್ಮೋಸ್ಟ್ 10 ತಿಂಗಳವರೆಗೆ ಸ್ಟೋರ್ ಮಾಡಿ ಯೂಸ್ ಮಾಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಹಾಗೆ ತುಂಬಾ ಸೇಮ್ ಟೇಸ್ಟ್ ಆಯಿತು, ತುಂಬಾ ಚೆನ್ನಾಗಿ ಇತ್ತು. ಹಾಗಾಗಿ ಖಂಡಿತ ನಿಮಗೂ ಕೂಡ ಈ ಒಂದು ಪುಳಿಯೋಗರೆ ಪೌಡರ್ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಹೆಲ್ದಿ ಕೂಡ ಹೌದು. ಅಂಗಡಿನಲ್ಲಿ ಯಾವ್ಯಾವುದೋ ಮೆಟೀರಿಯಲ್ಸ್ನ ಯೂಸ್ ಮಾಡಿ, ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರ್ತಾರೆ. ಬಟ್ ನಾವು ಮನೆಯಲ್ಲಿ ನಮ್ಮ ಕೈಯಾರೆ ಮಾಡಿ ಬಡಿಸಿದಾಗ ಮನೆಯವರು ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ದಿನೂ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.